ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ, ತಾಲೂಕಾ ಆಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ, ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ವಿಚಾರ ಸಂಕಿರಣವನ್ನು ಹೊನ್ನಾವರ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದ ಮಮತಾ ನಾಯ್ಕ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲಿಂಗ ಸಮಾನತೆ ಹೋಗಲಾಡಿಸಿ ಮಹಿಳೆಯರ ಸಾಧನೆ ಗುರುತಿಸಿ ಗೌರವಿಸುವ ದಿನವೇ ಮಹಿಳಾ ದಿನಾಚರಣೆಯಾಗಿದೆ. ಮನುಸ್ಮೃತಿಯಲ್ಲಿ ಹೆಣ್ಣನ್ನು 4 ಗೋಡೆಯೊಳಗೆ ಸೀಮಿತವಾಗಿಡುವಂತೆ ಬರೆಯಲಾಗಿದೆ. ಆದರೆ ಇಂದು ಎಲ್ಲ ರಂಗದಲ್ಲಿಯೂ ಸಮರ್ಥಳು ಎಂದು ತೋರಿಸಿದ್ದು, ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ಸಮರ್ಥವಾಗಿ ನಿಭಾಯಿಸಿದ್ದಾಳೆ. ವಿವಾಹದ ಬಳಿಕ ಹೆಣ್ಣು ಇಂದು ತಮ್ಮ ವೃತ್ತಿಯಿಂದ ದೂರವಾಗುತ್ತಿದ್ದಾಳೆ. ಸ್ವಾವಲಂಬಿ ಜೀವನ ನಡೆಸಲು ವಿವಾಹದ ನಂತರವೂ ಶಿಕ್ಷಣ ಹಾಗೂ ಉದ್ಯೋಗ ಮುಂದುವರಿಸಬೇಕು. ಸರ್ಕಾರವು ಹಲವು ಸೌಲಭ್ಯವನ್ನು ಬಳಸಿಕೊಳ್ಳಬೇಕು. ನಾವೆಲ್ಲ ಆತ್ಮವಿಶ್ವಾಸ, ದೃಢ ಸಂಕಲ್ಪದಿಂದ ಸಮಾಜದಲ್ಲಿ ಮುನ್ನಡೆಯಬೇಕು ಎಂದರು. ಹೆಣ್ಣು ಕೇವಲ 4 ಗೋಡೆಗಳ ಮಧ್ಯೆ ಮಾತ್ರ ಸೀಮಿತ ಆಗಿತ್ತು. ಅಂದ್ರೆ ಕೇವಲ ಅಡುಗೆ ಮಾಡೋದಾಗಿರ್ಬೋದು ಅಥವಾ ಹೊಳಿ ಹೊರಗಡೆ ಪ್ರಪಂಚ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಈಗ ಏನಾಗಿದೆ, ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ. ಇವತ್ತು ಏನಾಗಿದೆ, ಹೆಣ್ಮಕ್ಳು ನಾನಾ ರಂಗದಲ್ಲಿದ್ದಾರೆ. ಸಾಂಸ್ಕೃತಿಕ ರಂಗ ಇರ್ಬೋದು, ಅಥವಾ ರಾಜಕೀಯ ರಂಗ ಇರ್ಬೋದು, ಅಥವಾ ಇವಾಗ ರಕ್ಷಣಾ ರಂಗ ಇರ್ಬೋದು, ಉದ್ಯಮ ಇರ್ಬೋದು, ಹೀಗೆ ಹಲವಾರು ರಂಗದಲ್ಲಿ ತನ್ನ ಛಾಪನ್ನ ಮೂಡಿಸಿಕೊಂಡಿದ್ದಾರೆ. ಈಗ ಕೌಟುಂಬಿಕ ನಿರ್ವಹಣೆ ರಾಷ್ಟ್ರಪತಿ ಹುದ್ದೆ ತನಕ ಎಲ್ಲ ಕೂಡ ರಾಷ್ಟ್ರಪತಿ ಹುದ್ದೆ ತನಕ ಕೂಡ ಏರಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಮಧ್ಯೆ ಏನಾಗಿದೆ, ಕೆಲವೊಬ್ಬರಿಗೆ ಏನ್ ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಆಗಿರುತ್ತೆ, ಅಥವಾ BEd ಮಾಡ್ಕೊಂಡಿರ್ತಾರೆ. ಮದುವೆ ಆದ ತಕ್ಷಣ ಏನ್ ಮಾಡ್ತಾರೆ, ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ, ಜಾಬ್ ಬೇಡ ಅಂತ ಹೇಳಿ. ಅದು ಹಾಗೆ ಆಗ್ಬಾರ್ದು. ಮದುವೆ ಆದ್ಮೇಲೂ ಕೂಡ ಅವರು ಜಾಬ್ ಅನ್ನು ಕಂಟಿನ್ಯೂ ಮಾಡಬೇಕು. ಈಗಾಗಲೇ ಸರ್ಕಾರಿ ಉದ್ಯೋಗ ಪಡೆಯಬಹುದು, ಅಥವಾ ಈಗ ಅದು ಆಗಿಲ್ಲ ಅಂದ್ರೆ ಖಾಸಗಿ ಕೆಲಸ ಮಾಡಬಹುದು, ಅಥವಾ ಉದ್ಯಮಗಳನ್ನ ಮಾಡಬಹುದು. ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ. ಮತ್ತೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯಲು ಫ್ರೀ ಕೋಚಿಂಗ್ ವ್ಯವಸ್ಥೆ ಕೂಡ ಇದೆ. ಅವುಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಹಣಕ್ಕಾಗಿ ಇನ್ನೊಬ್ಬರ ಹತ್ರ ಕೈಚಾಚುತರ ಆಗಬಾರದು. ಹೊನ್ನಾವರ JMFC ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಸಂಪದ ಗುನ್ಗಾ ಕಾನೂನು ಸಾಕ್ಷರತೆ ಮತ್ತು ಮಹಿಳೆಯರ ಸಬಲೀಕರಣದ ಕುರಿತು ಉಪನ್ಯಾಸ ನೀಡಿ, ಮಹಿಳೆ ಎಂದರೆ ಅಬಲೆಯಲ್ಲ, ಸಬಲೆ. ಇಂದು ಮಹಿಳೆಯರ ರಕ್ಷಣೆಗಾಗಿ ಅನೇಕ ಕಾನೂನುಗಳಿದ್ದರೂ ಅನೇಕ ವಲಯಗಳಲ್ಲಿ ತೊಂದರೆ ಅನುಭವಿಸುವುದು ಮುಂದುವರೆದಿದೆ. ಕೆಲಸದ ಒತ್ತಡದಿಂದ ಕುಟುಂಬದೊಂದಿಗೆ ಸುಖಮಯ ಜೀವನ ಕಳೆಯುವುದು ಕಡಿಮೆಯಾಗುತ್ತಿದೆ. ಮಹಿಳೆಯರಿಗಾಗಿ ಇರುವ ಕಾನೂನುಗಳ ಅರಿವು ಹೊಂದಬೇಕು. ದೌರ್ಜನ್ಯ ಮಿತಿ ಮೀರಿದಾಗ ಮಾತ್ರ ಕಾನೂನು ಮೊರೆ ಹೋಗಬೇಕೇ ವಿನಃ ಸಣ್ಣಪುಟ್ಟ ವಿಚಾರಗಳಿಗೂ ಕಾನೂನು ಎನ್ನುವ ಬದಲು ಸಮಸ್ಯೆ ನಿಮ್ಮಲ್ಲಿಯೇ ಬಗೆಹರಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ನಾವು ಯಾವ ರಂಗದಲ್ಲೂ ಪುರುಷರಿಗಿಂತ ಕಡಿಮೆ ಇಲ್ಲ ಅನ್ನೋದು, ಮಹಿಳೆಯರು ಮನೆಯಿಂದ ಹೊರತದ್ದು ಈ ತರ ಒಂದು ಫಂಕ್ಷನ್ ಆಗಿದ್ರೆ, ಸರ್ಕಾರಿ ಫಂಕ್ಷನ್ ಅಂದ್ರೆ ಸರ್ಕಾರಿ ಸಿಬ್ಬಂದಿಗಳು ಕೂಡಿ ಅದರಲ್ಲೂ ಮಹಿಳೆಯರ ಸಂಖ್ಯೆ ಹೆಚ್ಚಿನ ಇದೇ ಒಂದು ನಮಗೆ ಉದಾಹರಣೆ. ಕಾನೂನಲ್ಲಿರ್ಬೋದು ಅಥವಾ ಯಾವುದೇ ರಂಗದಲ್ಲಿರ್ಬೋದು ಮಹಿಳೆಯರು ಯಾವುದರಲ್ಲೂ ಯಾರಿಗಿಂತಲೂ ಕಡಿಮೆ. ಹೌದಾ? ಅಂದ್ರೆ ನಿಮಗೆ ಉದಾಹರಣೆ ಟೈಮಲ್ಲ ಮಾಡ್ಕೋಲ್ಲ. ಬಟ್ ಒಬ್ಬ ಗಂಡಸು ಮನೆಯಿಂದ ಹೊರಬೇಕಾದ್ರೆ ಏನೇನು ಕೆಲಸ ಮಾಡಿ ಹೊರಡ್ತಾರೆ ಅಂತ ನಿಮ್ಗೆ ಗೊತ್ತು. ಅದೇ ಒಂದು ಹೆಣ್ಣು ಹೊರಗಡೆ ದುಡಿಯಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಏನೇನು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ನಾವು ಮನೆ ಕೆಲಸಗಳನ್ನ ಮುಗಿಸಿ ನಮ್ಮ ಕರ್ತವ್ಯಕ್ಕೆ ಹಾಜರಾಗಿ ಕರ್ತವ್ಯವನ್ನ ಅಷ್ಟೇ ಪ್ರಾಮಾಣಿಕವಾಗಿ ಮಾಡೋದ್ರಿಂದ ಎಲ್ಲೋ ಅಲ್ಲ ಒಂದು ಸನ್ಮಾನ, ಏನೋ ಒಂದು ಸ್ವಲ್ಪ ಸುಲಭ ನಮಗೆ ಸಿಗ್ತಾ ಇದೆ. ಸೊ ಅದನ್ನ ಕಂಟಿನ್ಯೂ ಮಾಡಬೇಕು. ಜೊತೆಗೆ ಕಾನೂನಿನ ಸಬಲೀಕರಣ ಜಾಸ್ತಿ ಮಾಡ್ಬೇಕಂದ್ರೆ ಹಾಗೆ ಎಲ್ಲ ಮೇಲೆಗೆ ಸಹಜ ಆಗೋದು. ನಮಗೂ ಏನೋ ಸ್ನಾನ ಸಿಕ್ಕೋದೇನೋ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಸನ್ಮಾನ ಸಿಕ್ಕೋದೇನೋ ಅನ್ನುವಂಥದ್ದು
ಹಿಂದಿನ ಕಾಲದಿಂದ ಈಗಿನ ಕಾಲದವರೆಗೂ ಪ್ರತಿಯೊಂದು ಹಂತದಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಾತನಾಡಿ, ಮಹಿಳೆಯರ ಹಕ್ಕು, ಸಮಾನತೆ ಮತ್ತು ಸಬಲೀಕರಣಕ್ಕೆ ಎಲ್ಲ ಅವಕಾಶಗಳು ಲಭ್ಯವಿದೆ. ಮಹಿಳೆಯರು ಇಂದು ಉನ್ನತ ಸ್ಥಾನವನ್ನು ಅಲಂಕರಿಸುವ ಮೂಲಕ ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತೋರಿಸಿಕೊಂಡಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಇಂದು 70% 80% ಮಹಿಳೆಯರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮಹಿಳೆಯರಿಗೆ ಗೌರವ ಸ್ಥಾನಮಾನವಿದೆ ಎಂದರು. ಯಾವ ಒಂದು 10% ಕಡಿಮೆ ನಿಜ ನಮ್ಮ ಸಂತೋಷ ಅಂದರೆ ನಿಮ್ಮ ನಿಜವಾಗ್ಲೂ ನಾವು ಗೌರವ ಕೊಡಬೇಕು. ಈಗ ಮಹಿಳಾ ದಿನಾಚರಣೆ ಅಂದ್ಮೇಲೆ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ ನಾನು ನಿಜವಾಗಿ ವುಮೆನ್ ರಿಸರ್ವೇಷನ್ ಮಾಡೋರಿಗೆ ಫಸ್ಟ್ ನಾನು ವಕೀಲ ಕಾರ್ಯವನ್ನು ನಾನು ನನ್ನ ತಾಯಿಗೆ ನಾನು ವಾಪಸ್ ಮಾಡ್ಕೊಳ್ತಿದ್ದೇನೆ. ಯಾಕಂದ್ರೆ ಈ ಜಗತ್ತನ್ನು ನೋಡಿದ್ದೇವೆ, ಅದಕ್ಕೆ ನಮ್ಮ ತಾಯಿಗೋಸ್ಕರ ಒಂದು ಲೈನ್ ಬಿಇಒ ಜಿಎಸ್ ನಾಯ್ಕ್ ಮಾತನಾಡಿ, ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮಹಿಳೆಯರು ಸ್ವಾವಲಂಬನೆಯಾಗಬೇಕು. ನಾನು ಈ ಹುದ್ದೆ ಅಲಂಕರಿಸಲು ತಮ್ಮ ತಾಯಿ ಕಾರಣೀಕರ್ತರು. ಅವರೇ ನಮಗೆ ಪ್ರೇರಣೆ ಎಂದು ಮಹಿಳೆಯರ ಬಗೆಗಿನ ಗೌರವ ಭಾವನೆ ವ್ಯಕ್ತಪಡಿಸಿದರು. ದಯವಿಟ್ಟು ATM ಕಾರ್ಡ್ ಮತ್ತು ಪಿನ್ ನನ್ನ ಗಂಡನ ಕೈಗೆ ಬಹಳಷ್ಟು ಕಡೆ ನಾವು ನೋಡ್ತೀವಿ, ಪಾಪ ದುಡಿತಾರೆ. ಆದ್ರೆ ಚೆಕ್ ಬುಕ್ ಯಾರು ATM ಕಾರ್ಡ್ ಯಾರು ತಿಳ್ತಿದ್ದಾರೆ ಅಲ್ವಾ, ಫೋನ್ ಪೇ ಯಾರು ತಿಳ್ತಿದ್ದಾರೆ. ಸಂಸಾರ ನಡೆಸಲಿಕ್ಕೆ ಇಬ್ರು ಸೇರಿ ನಡೆಸಬೇಕು, ಗಂಡ ಮತ್ತು ಹೆಂಡತಿ. ಅದರಿಂದ ನಿಮ್ಮ ಶೋಷಣೆ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ನೀವು ಕೂಡ ಏನು ಫೇಸ್ ಮಾಡಬೇಕು, ಎದುರಿಸಬೇಕು ಸಮಸ್ಯೆ. ಇವತ್ತು ನಮ್ಮ ಹೊನ್ನಾವರ ತಾಲೂಕಿಗೆ ನೋಡಿದವರು ಸುಮಾರು 70% ಎಲ್ಲ ಇವರು ಮಹಿಳಾ ಶಿಕ್ಷಕ. ತರಬೇತಿ ಹಾಕಿದ್ರೆ ಸರ್ ನಾನು ಬೆಂಗಳೂರು ಹೋಗುದಿಲ್ಲ, ನಾನು ಬೆಳಗಾವಿ ಹೋಗುದಿಲ್ಲ, ನಾನು ಧಾರವಾಡ ಹೋಗುದಿಲ್ಲ, ಅದು ಬರಬಾರದು. ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಲಕ್ಷ್ಮಿ ಎಚ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದು ಗಾಂವ್ಕರ್, ತಾಲೂಕಾ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ್, ಅಧ್ಯಕ್ಷ ಎಂಜಿ ನಾಯ್ಕ್, ಕಾರ್ಯದರ್ಶಿ ಕೆಎಂ ಹೆಗಡೆ, ಸಿಡಿಪಿಒ ವನಿತಾ ದೇಶಭಂಡಾರಿ, ನಿವೃತ್ತ ಶಿಕ್ಷಕಿ ಸಾಧನಾ ಬಾರ್ಗಿ ಉಪಸ್ಥಿತರಿದ್ದರು. ಶಿಕ್ಷಕಿ ಸುನಂದ ಸ್ವಾಗತಿಸಿ ಶಾರದಾ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.